ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರಿನಲ್ಲಿ ಅಪ್ರಾಪ್ತ ಬಾಲಕರ ಕೈಯಲ್ಲಿ ಬೈಕ್ ಚಾಲನೆ. ಇವರಿಗೆಲ್ಲ ಸಂಚಾರಿ ನಿಯಮದ ಪಾಲನೆ. ಅಪ್ರಾಪ್ತರ ಬೈಕ್ ಸವಾರಿ ನಿಲ್ಲಿಸದೆ ಪೊಲೀಸರ ನಿರ್ಲಕ್ಷ್ಯ. ಕಾರ್ಮಿಕ ಹಕ್ಕು ಕುಸಿತದ ವಿರುದ್ಧ ಸಿಐಟಿಯು ಗರಂ. ನಗರದಲ್ಲಿ ಕರಾಳ ಸಂಹಿತೆಗಳ ಪ್ರತಿ ದಹಿಸಿ ಸಿಐಟಿಯು ಪ್ರತಿಭಟನೆ. ಶ್ರಮಶಕ್ತಿ ನೀತಿ ವಿರೋಧಿಸಿ ನವೆಂಬರ್ 26ರಂದು ಪ್ರತಿಭಟನೆ. ಇಂದಿನ ಬದುಕಿನ ವೇಗ ಬದಲಾವಣೆ. ಗ್ರಾಮೀಣ ಬದುಕಿನ ಸತ್ವ ನಶಿಸುತ್ತಿದೆ. ಮಣ್ಣಿನ ಮೌಲ್ಯ ಮರೆಯುತ್ತಿದೆ ನವಯುಗ. ಬೇಸರ ವ್ಯಕ್ತಪಡಿಸಿದ ಜಿಲ್ಲಾ ಕಸಾಪ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ಗೌಡ. ಬೇಲೂರು ನಗರದಲ್ಲಿ ದಿನದಿಂದ ದಿನಕ್ಕೆ ವಾಹನ ಸಂಚಾರ ದಟ್ಟಣೆ ಹೆಚ್ಚಾಗುತ್ತಿದ್ದು ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ. ಇದರ ಬೆನ್ನಲ್ಲೇ ಅಪ್ರಾಪ್ತ ವಯಸ್ಸಿನ ಬಾಲಕರ ಮನಬಂದಂತಹ ಬೈಕ್ ಸವಾರಿ ಸಾರ್ವಜನಿಕರ ವಲಯದಲ್ಲಿ ಅಪಾಯವಾಗಿ ಪರಿಣಮಿಸಿದೆ. ಕಿರಿದಾದ ರಾಷ್ಟ್ರೀಯ ಹೆದ್ದಾರಿ, ಮುಖ್ಯ ರಸ್ತೆಗಳು, ವೃತ್ತಗಳು ಸೇರಿದಂತೆ ಎಲ್ಲೆಡೆ 6ನೇ 7ನೇ ತರಗತಿ ಬಾಲಕರು ಬೈಕ್ಗಳನ್ನು ರೇಸ್ ಟ್ರ್ಯಾಕ್ ಮಾಡಿದಂತೆ ಅಡ್ಡಾದಿಡ್ಡಿ ಚಲಾಯಿಸುವುದು ದಿನನಿತ್ಯದ ದೃಶ್ಯವಾಗಿ ಬಿಟ್ಟಿದೆ. ಬೈಕ್ ಚಾಲನೆ ಮಾಡೋ ಮಕ್ಕಳಿಗೆ ನಿಮಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಬೈಕ್ ಕೊಟ್ಟವರು ಯಾರು ಎಂದು ಕೇಳಿದ್ರೆ ಅದಕ್ಕೆ ಬಾಲಕರಿಂದ ಬರುತ್ತಿರುವ ಉತ್ತರ ಮತ್ತಷ್ಟು ಅಚ್ಚರಿ. ನಮ್ಮ ಅಪ್ಪನೇ ಕೊಟ್ಟಿದ್ದಾರೆ, ನಿಮ್ಗೇನು ಎಂಬ ಉಡಾಫೆಯ ನಿಲುವು ಪ್ರದರ್ಶಿಸುತ್ತಿದ್ದು ಇದು ಮಕ್ಕಳ ತಪ್ಪಿಗಿಂತ ಪೋಷಕರ ನಿರ್ಲಕ್ಷ್ಯದ ಸ್ಪಷ್ಟ ಉದಾಹರಣೆಯಾಗಿದೆ. ಮಕ್ಕಳಿಗೆ ಬೈಕ್ ಕೊಟ್ಟು ತಮ್ಮ ಸ್ವಂತ ಮಕ್ಕಳನ್ನೇ ಅಪಘಾತದ ಅಂಚಿಗೆ ತಳ್ಳುತ್ತಿರುವುದು ಬೇಜವಾಬ್ದಾರಿಯ ಉದಾಹರಣೆ. ಇದರ ಜೊತೆಗೆ ಪೊಲೀಸ್ ಇಲಾಖೆಯ ನಿಷ್ಕ್ರಿಯತೆ ಇನ್ನಷ್ಟು ಗಂಭೀರ ಪ್ರಶ್ನೆಯನ್ನ ಏಳಿಸಿದೆ. ಪ್ರಮುಖ ವೃತ್ತಗಳಲ್ಲಿ ಸಿಬ್ಬಂದಿಗಳ ಕಾಣಿಕೆಯೇ ಇಲ್ಲ. ಸಂಚಾರ ನಿಯಂತ್ರಣವಿಲ್ಲದೆ ರಸ್ತೆ ಯಾರಿಗೆ ಬೇಕಾದರೂ ಮನರಂಜನೆಯ ಸ್ಥಳವಾಗಿದೆ. ಅಪ್ರಾಪ್ತರ ಬೈಕ್ ಸವಾರಿ ನಿಲ್ಲಿಸೋದು ಯಾರ ಜವಾಬ್ದಾರಿ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವವರು ಯಾರೂ ಇಲ್ಲ. ಪೊಲೀಸ್ ವೃತ್ತಗಳಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡಬೇಕು. ಅಪ್ರಾಪ್ತ ಚಾಲಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದಿದ್ರೆ ಅಪಘಾತಗಳ ಸಂಖ್ಯೆಯನ್ನ ತಡೆಯಲು ಸಾಧ್ಯವಿಲ್ಲ. ಇದರಿಂದ ಪೋಷಕರ ಮೇಲೆ ದಂಡ, ವಾಹನ ಜಪ್ತಿ ಇಂತಹ ಕ್ರಮಗಳು ಬಲವಾಗಿ ಜಾರಿಯಾಗಬೇಕೆಂದು ಒತ್ತಾಯಿಸಿದ್ದಾರೆ. ಇದಕ್ಕೆ ಈಗಲೇ ಬ್ರೇಕ್ ಹಾಕದಿದ್ರೆ ನಾಳೆ ದೊಡ್ಡ ದುರಂತ ಬಾಗಿಲು ತಟ್ಟಲಿದೆ. ಇನ್ನಾದರೂ ಪೋಷಕರು ಮತ್ತು ಪೊಲೀಸ್ ಇಲಾಖೆ ಅಪ್ರಾಪ್ತ ವಯಸ್ಸಿನ ಬಾಲಕರ ಬೈಕ್ ಚಾಲನೆಗೆ ಕಡಿವಾಣ ಹಾಕ್ತಾರೋ ಕಾದು ನೋಡಬೇಕಿದೆ. HCN ನ್ಯೂಸ್ ಬೇಲೂರು. 4 ಕರಾಳ ಕಾರ್ಮಿಕ ಸಂಹಿತೆಗಳ ಜಾರಿ ಮಾಡಿರುವುದು ದೇಶದ ದುಡಿಯುವ ಕೋಟ್ಯಾಂತರ ಜನರ ಮೇಲೆ ಸಿಗಿದ ಮೋಸದ ದಾಳಿಯಾಗಿದ್ದು ಇದು ಕಾರ್ಮಿಕರ ಹಕ್ಕು ಕಾಳಜಿಯನ್ನ ನುಂಗಿ ಉದ್ಯೋಗವಂತರಿಗೆ ಲಾಭದ ಬಾಗಿಲು ತೆರೆದ ಪರಮ ಅಪ್ರಜಾಸತ್ತಾತ್ಮಕ ನಡೆ ಎಂದು ಸಿಐಟಿಯು ಹಾಸನ ಜಿಲ್ಲಾ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿತು. ಇದೇ ವೇಳೆ ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಧರ್ಮೇಶ್ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ನವೆಂಬರ್ 21ರಿಂದ ಜಾರಿಗೆ ತಂದಿರುವ ಈ ಸಂಹಿತೆಗಳು ಅಸ್ತಿತ್ವದಲ್ಲಿದ್ದ 29 ಕಾರ್ಮಿಕ ಕಾನೂನುಗಳನ್ನು ಒಂದೇ ಹೊಡೆತದಲ್ಲಿ ರದ್ದುಗೊಳಿಸಿರುವುದನ್ನು ಕಲ್ಯಾಣ ರಾಜ್ಯದ ಮರಣ ಘಂಟೆ ಎಂದು ಸಂಘಟನೆಯು ವಿವರಣೆ ನೀಡಿದೆ. ಸಂಹಿತೆಗಳ ಜಾರಿಗೆ ಬಂದ ಮೊದಲ ಘಟ್ಟದಿಂದಲೇ 10 ಕೇಂದ್ರ ಕಾರ್ಮಿಕ ಸಂಘಗಳು ಮತ್ತು ಸ್ವತಂತ್ರ ಒಕ್ಕೂಟಗಳು ಜಂಟಿಯಾಗಿ ನೀಡುತ್ತಿದ್ದ ಎಚ್ಚರಿಕೆ, ಮನವಿ, ಮುಷ್ಕರ ಮತ್ತು ಪ್ರತಿಭಟನೆಗಳನ್ನು ಸರ್ಕಾರ ಪೂರ್ತಿ ನಿರ್ಲಕ್ಷಿಸಿದೆ ಎಂದು ಆರೋಪಿಸಿದರು. ಸಂಹಿತೆಗಳು ಏನಾದರೂ ಜಾರಿಗೆ ಬಂದರೆ ವೇತನ ಭದ್ರತೆ ಕುಗ್ಗುವುದು, ಉದ್ಯೋಗ ಭದ್ರತೆ ನಶಿಸುವುದು, ಸಾಮಾಜಿಕ ಭದ್ರತಾ ಹಕ್ಕುಗಳು ಕಡಿಮೆಯಾಗುವುದು, ಕೆಲಸದ ಪರಿಸ್ಥಿತಿಗಳು ಹೀನಗಣನೆಗೆ ತುತ್ತಾಗುವುದೆಂದು ಎಚ್ಚರಿಕೆ ನೀಡಿದರು. ಇದು ಕಾರ್ಮಿಕರ ಬದುಕಿನ ಮೇಲೆ ಮಾರಣಾಂತಿಕ ದಾಳಿ, ದುಡಿಯುತ್ತಿರುವ ಜನರನ್ನ ಗುಲಾಮಗಿರಿಗೆ ತಳ್ಳುವ ಸಚಿವಾಲಯ, ಕಾರ್ಪೊರೇಟ್ ಸಂಚು ಎಂದು ತೀಕ್ಷ್ಣ ಟೀಕೆ ವ್ಯಕ್ತವಾಗಿದೆ ಎಂದು ಹೇಳಿದರು. ಸಿಐಟಿಯು ಹಾಸನ ಜಿಲ್ಲಾ ಸಮಿತಿ ನವೆಂಬರ್ 22ರಿಂದ ಹಾಸನದ ಮಹಾವೀರ ವೃತ್ತದಲ್ಲಿ ಕರಾಳ ಸಂಹಿತೆಗಳ ಅಧಿಸೂಚನೆ ಪ್ರತಿಗಳನ್ನು ದಹಿಸಿ ತೀವ್ರ ಕೋಪ ವ್ಯಕ್ತಪಡಿಸಿತು. ಸಂಹಿತೆಗಳನ್ನು ಹಿಂತೆಗೆದುಕೊಳ್ಳುವವರೆಗೂ ಹೋರಾಟ ತೀವ್ರಗೊಳ್ಳುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಜಿಲ್ಲಾ ಖಜಾಂಚಿ ಅರವಿಂದ್, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಟಿ ಹೊನ್ನೇಗೌಡ, ಪ್ಲಾಂಟೇಷನ್ ವರ್ಕರ್ಸ್ ಕಾರ್ಯದರ್ಶಿ ಸೌಮ್ಯ, ರಮೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರ ನಿನ್ನೆ ಜಾರಿ ಮಾಡಿರತಕ್ಕಂಥ ಕರಾಳ 4 ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆಗಳನ್ನು ಸುಟ್ಟು ಇದು ತೀವ್ರತರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಕಾಗದಗಳನ್ನು ಸುಳೋದ್ರ ಮುಖಾಂತರ ಕಾಯ್ದೆಗಳು ವಾಪಸ್ ಹೋಗಲ್ಲ. ಆದರೆ ನಾವು ಈ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ಈ 4 ಕರಾಳ ಕಾರ್ಮಿಕ ಸಂಹಿತೆಗಳನ್ನ ನಿನ್ನೆ ಏಕಾಏಕಿಯಾಗಿ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಟ್ವೀಟ್ ಮುಖಾಂತರ ಕೇಂದ್ರ ಕಾರ್ಮಿಕ ಸಚಿವಾಲಯ ಟ್ವೀಟ್ ಮಾಡೋದ್ರ ಮುಖಾಂತರ ತನ್ನ ಎಕ್ಸ್ ಖಾತೆಯಲ್ಲಿ ಅದನ್ನು ಪಬ್ಲಿಷ್ ಮಾಡಿ ಗ್ರಾಮೀಣ ಭಾರತದ ನಿಜವಾದ ರೂಪ, ಅದರ ಬವಣೆಗಳು, ಮಣ್ಣಿನ ಸುಗಂಧ, ಜನರ ಸರಳತೆ ಮತ್ತು ಸಂತೋಷದ ಮಜಲುಗಳು ಇವೆಲ್ಲವನ್ನ ಹತ್ತಿರದಿಂದ ಕಂಡುಬಂದಿರುವ ಹಿರಿಯರು ಇಂದು ನಾಗರಿಕತೆಯ ಹೊಸ ಹೊಳೆ ಮುಂದೆ ನಿಂತು ಆತಂಕ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಬದುಕಿನ ಸತ್ವ ನಶಿಸುತ್ತಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ.
ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಪ್ರತಿಮಾ ಟ್ರಸ್ಟ್ ಮತ್ತು ಕಸಾಪ ಇವರ ಸಹಯೋಗದಲ್ಲಿ ಶನಿವಾರದಂದು ಹಮ್ಮಿಕೊಳ್ಳಲಾಗಿದ್ದ ಉಮೇಶ್ ತೆಂಕನಹಳ್ಳಿ ಅನುಭಾಸ ಅಂತರಾಳದ ಕೃತಿ ಕಪ್ಪು ಹಲ್ಲಿನ ಕತೆ ಕಾದಂಬರಿಯ 2ನೇ ಆವೃತ್ತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕೃತಿ ಕುರಿತು ಮಾತನಾಡಿದ ಅವರು, ಒಮ್ಮೆ ಸಮಯ ನಿಧಾನವಾಗಿ ಸಾಗುತ್ತಿತ್ತು, ಬದಲಾವಣೆಗಳಿಗೆ ಗಾಢವಾದ ಅರ್ಥವಿತ್ತು. ಆದರೆ 2000 ಇಸವಿ ನಂತರ ನಮ್ಮ ಬದುಕಿನ ವೇಗವೇ ಬದಲುಗೊಂಡಿದೆ. ಬದಲಾವಣೆಯ ಈ ಬಿರುಸಿನಲ್ಲಿ ಮನುಷ್ಯನ ಮನಸ್ಥಿತಿಯೇ ಮಾರ್ಪಟ್ಟಿದೆ. ಅನೇಕರು ಗ್ರಾಮೀಣ ಬದುಕಿನ ಮೌಲ್ಯಗಳನ್ನು ಅರಿಯದೆ ಬದುಕುತ್ತಿರುವುದು ವಿಷಾದನೀಯ. ಇಂದಿನ ಆಧುನಿಕ ಕಾಲದಲ್ಲಿ ಅನೇಕ ಪುರುಷರು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಿದ್ದಾರೆ. ಮನುಷ್ಯನ ಮೌಲ್ಯ ಬಟ್ಟೆ, ಕಾರು, ಕಟ್ಟಡಗಳಲ್ಲಿ ಅಳೆಯಲಾಗುತ್ತಿದೆ. ತಾಯ್ತನದ ಮಹತ್ವವು ಮಸುಕಾಗುತ್ತಿರುವುದು ದೊಡ್ಡ ನಷ್ಟ ಎಂದು ಜೀವನಾನುಭವ ಹಂಚಿಕೊಂಡರು. ತಾಯಿ ಎಂಬ ಸ್ಥಾನವನ್ನ ಯಾರು ತುಂಬಲಾರರು. ಒಂದು ಕ್ಷಣದ ನಿರ್ಲಕ್ಷ್ಯಕ್ಕೂ ಮಗುವಿನ ಭವಿಷ್ಯ ಕತ್ತಲೆಯಾಗಬಹುದು. ಮನುಷ್ಯನನ್ನ ಮನುಷ್ಯನಾಗಿಸುವ ಮೊದಲ ಪಾಠ ಮನೆಯ ತಾಯಿಯ ಮಮತೆಯಲ್ಲಿದೆ ಎಂದು ಕಿವಿಮಾತು ಹೇಳಿದ್ರು. ಪೂರ್ವಿಕರ ಬದುಕು ನೆನಪಿಸಿಕೊಂಡ ಅವರು ಬದುಕನ್ನೇ ಆಟವಾಗಿ ಆಡುವ ಸಾಮರ್ಥ್ಯವಿಟ್ಟಿದ್ದರು. ಮಣ್ಣಿನ ನಡುವೆಯೇ ಜೀವನದ ಮೌಲ್ಯವನ್ನ ಕಂಡಿದ್ರು. ಆದರೆ ನಾವು ನಾಗರಿಕರು ಆಟವನ್ನೇ ಮರೆಯುತ್ತಿದ್ದೇವೆ. ಮಣ್ಣಿನಿಂದ ದೂರವಾಗಿ, ಮನುಷ್ಯರಿಂದ ದೂರವಾಗಿ ಯಂತ್ರಗಳ ನಡುವೆ ಬದುಕುತ್ತಿದ್ದೇವೆ ಎಂಬ ಆತಂಕ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ, ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶಮೂರ್ತಿ, ಸಾಹಿತಿ ಮತ್ತು ರಂಗಕರ್ಮಿ ಉಮೇಶ್ ತೆಂಕನಹಳ್ಳಿ, ಸಾಹಿತಿ ದಯಾ ಗಂಗನಘಟ್ಟ, ಚನ್ನರಾಯಪಟ್ಟಣ ತಾಲೂಕು ಕಸಾಪ ಅಧ್ಯಕ್ಷ ಎಚ್ಎನ್ ಲೋಕೇಶ್ ಇತರರು ಉಪಸ್ಥಿತರಿದ್ದರು. ಕಸಾಪ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ಕಾರ್ಯಕ್ರಮ ನಿರೂಪಿಸಿದರು. HCN ನ್ಯೂಸ್ ಹಾಸನ್. ಪುಸ್ತಕಕ್ಕೆ ಇಳಿಸುವಾಗ ನಾವು ಗಾದೆಗಳನ್ನ ಅಥವಾ ಆಡು ಭಾಷೆಗಳನ್ನ ಇಳಿಸ್ಬೇಕಾದ್ರೆ ಅಷ್ಟು ಸುಲಭದ ಮಾತಿಲ್ಲ ಅಂತ ನನಗೆ ಗೊತ್ತಾಗಲಿಲ್ಲ. ಬರೆಯಕ್ಕೆ ಇಟ್ಕೊಂಡಾಗ ಗೊತ್ತಾಗಿಲ್ಲ ಸ್ಪಷ್ಟ ಏನಂತ. ಯಾಕೆಂದ್ರೆ ಅರ್ಧವತ್ ಕೊಟ್ಟರು ರಾವತ್ ಕೊಡ್ಬೇಕು, ಅರ್ಧವತ್ ಕೊಡ್ಬೇಕು ಸಮಸ್ಯೆ ಹೋಗಿ ಅದಕ್ಕೊಂದು ಸರಿಯಾದಂತ ಇದು ಸಿಗುತ್ತಾ. ನಮ್ಮ ಪುಸ್ತಕದ ಒಂದು ಏನು ಪುಸ್ತಕದ ಪದ ಭಂಡಾರವನ್ನು ಹೇಳ್ತೀವಿ, ಅದರ ಅರ್ಥ ತಿಳ್ಕೊಳ್ಳೋದಕ್ಕೆ ನೀವು ಗ್ರಾಮ್ಯ ಪದಗಳಿಗೂ ಕೂಡ ಅರ್ಥಗಳನ್ನೇ ಸಿಗದೆ ಇರುವಂತ ನಮ್ಮ ಪುಸ್ತಕ ಭಂಡಾರದಲ್ಲಿ ಅಷ್ಟು ಅಗಾಧವಾದಂತ ಕನ್ನಡ ಸಾಹಿತ್ಯ ನಮ್ಮದು. ನಿಮಗೆ ಎಷ್ಟೋ ಗ್ರಾಮ್ಯ ಪದಗಳಿಗೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಜಿಲ್ಲಾ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವ ಗಂಡಸೆ ಹ್ಯಾಂಡ್ ಪೋಸ್ಟ್ ವೃತ್ತದ ಸೌಂದರ್ಯ ಹೆಚ್ಚಿಸುವ ದೃಷ್ಟಿಯಿಂದ ಅಗಲೀಕರಣ ಮಾಡಲಾಗುವುದು. ಜನಪರ ಕೆಲಸಗಳಿಗೆ ಗಂಡಸೆ ಹೋಬಳಿಯ ಜನತೆ ಕೈಜೋಡಿಸಿ ಎಂದು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಅವರು ಹೋಬಳಿಯ ಗಂಡಸೆ ಹ್ಯಾಂಡ್ ಪೋಸ್ಟ್ ವೃತ್ತದ 4ನೇ ರಸ್ತೆಗಳನ್ನು 1 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ರಾಜ್ಯ ಹೆದ್ದಾರಿ ಯೋಜನೆ ಅಡಿಯಲ್ಲಿ 7.5 ಕೋಟಿ ವೆಚ್ಚದಲ್ಲಿ ಅಗಲೀಕರಣ ಕಾಮಗಾರಿಗೆ ಶನಿವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಾ, ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಕೇಂದ್ರವಾಗಿ ಗಂಡಸೆ ಹ್ಯಾಂಡ್ ಪೋಸ್ಟ್ ವೃತ್ತ ಎಂದು ಗುರುತಿಸಿಕೊಂಡಿದೆ. ಬಸ್ ನಿಲ್ದಾಣದ ಅವಶ್ಯಕತೆ ಇದ್ದು ಅರಸೀಕೆರೆ ರಸ್ತೆಯ ಎಪಿಎಂಸಿ ಬಳಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸಲಾಗುವುದು. ಜಲ ಸಮಸ್ಯೆ ನಿವಾರಿಸಲು ಹೇಮಾವತಿ ನದಿ ನೀರನ್ನು 200 ಕೋಟಿ ವೆಚ್ಚದಲ್ಲಿ ಗಂಡಸೆ ಹೋಬಳಿಯ ಕೆರೆಗಳಿಗೆ ಅತಿ ಶೀಘ್ರದಲ್ಲೇ ತುಂಬಿಸಲಾಗುವುದು ಮತ್ತು ಹೋಬಳಿಯಲ್ಲಿ ಎಲ್ಲಾ ರಸ್ತೆಗಳು ಸಮರ್ಪಕವಾಗಿದ್ದು ಉಳಿದ ಸಣ್ಣಪುಟ್ಟ ರಸ್ತೆಗಳನ್ನು ನಿರ್ಮಿಸಲು 200 ಕೋಟಿ ವೆಚ್ಚದಲ್ಲಿ ಮುಂದಿನ ವಾರ ಭೂಮಿ ಪೂಜೆ ನೆರವೇರಿಸಲಾಗುವುದು. ಗಂಡಸೆ ಸುತ್ತಮುತ್ತಲ ಜನತೆ ತಮ್ಮ ಮಕ್ಕಳ ಶುಭ ಕಾರ್ಯಗಳನ್ನು ನಡೆಸಲು ಹ್ಯಾಂಡ್ ಪೋಸ್ಟ್ ವೃತ್ತ ಹಾಸನ ರಸ್ತೆಯಲ್ಲಿ 5 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಸಮುದಾಯ ಭವನ ನಿರ್ಮಾಣವಾಗಲಿದ್ದು, ಜೊತೆಗೆ ಗಂಡಸೆ ಹೋಬಳಿಯ ಜನತೆಯ ಬಹುದಿನದ ಬೇಡಿಕೆ ಗಂಡಸೆ ಹ್ಯಾಂಡ್ ಪೋಸ್ಟ್ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಸ್ಥಾಪನೆಯನ್ನು ನೆರವೇರಿಸಲಾಗುವುದು. ನಿಯಮ ಬಾಹಿರವಾಗಿ ವೃತ್ತದ ಬಳಿ ಗ್ರಾಮದ ಸೌಂದರ್ಯವನ್ನು ಹಾಳು ಮಾಡೋ ರೀತಿ ಮುಖ್ಯ ರಸ್ತೆಯಲ್ಲಿ ಕೋಳಿ ಅಂಗಡಿ, ಮಟನ್ ಅಂಗಡಿ ತಲೆ ಎತ್ತುತ್ತಿದ್ದು, ಇವುಗಳನ್ನು ಅತಿ ಶೀಘ್ರವಾಗಿ ಖಾಲಿ ಮಾಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಟ್ರೋ ಬಾಬು, ಯರಗನಾಳು ಮಲ್ಲೇಶ್, ಎಪಿಎಂಸಿ ಮಾಜಿ ಅಧ್ಯಕ್ಷ ರಾಮಚಂದ್ರು, ಜಯರಾಮ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಗ್ರೋಬಾಬು, ಈಶ್ವರಪ್ಪ, ಗುತ್ತಿಗೆದಾರ ವಾಸಣ್ಣ, ಗಂಡಸಿ ಅಯ್ಯಣ್ಣ, ನಾಗರಾಜ್, ಕಮಲಮ್ಮ, ನಾಗರಹಳ್ಳಿ ವೆಂಕಟೇಶ್, ಗಿರೀಶ್, ಧರ್ಮಣ್ಣ, ಕಾಂಗ್ರೆಸ್ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ. ಒಂದು ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಇತಿಹಾಸದಲ್ಲಿ ವನಕುಮಾರನಹಳ್ಳಿ ಇವತ್ತು ಹೇಳಿದ್ದೀನಿ ಈ ವೇದಿಕೆಯಲ್ಲಿ, ಆ ದೇವಿಯ ಯಾತ್ರಾ ಸ್ಥಳ ಆಗದೇ ಇದ್ದರೆ ನನ್ನ ಹೆಸರು ಬದಲಾಯಿಸಿ ಕರೀತೀನಿ. ಅಂಥ ಒಂದು ದೇವಾಲಯವನ್ನು ವನಕುಮಾರನಹಳ್ಳಿಲಿ ಬಹಳ ವಿಜೃಂಭಣೆಯಿಂದ ಕಟ್ತಾ ಇದ್ದಾರೆ. ಅಂಥ ಒಂದು ದೇವಸ್ಥಾನವನ್ನು ಕಟ್ತಾ ಇದ್ದಾರೆ. ಅದಕ್ಕೆ ನಮ್ಮ ಇಂಜಿನಿಯರು ಸಾಕಾಗ ಇನ್ನೂ ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇನ್ನೂ ತಯಾರಾಗಿಲ್ಲ, ಇನ್ನೂ ಸರ್ಕಾರನೇ ಡಿಕ್ಲೇರ್ ಮಾಡಿಲ್ಲ. ಆದರೆ ಇವರಾಗಲೇ ಅರ್ಜೆಂಟಾಗಿ ಹೊಂಟಾರಲ್ಲ ಅಂತ ಅನ್ನಿಸ್ತು ಆ ಜನ ನೋಡಿ. ಈಗ ನೀವು ಬಂದು ಸ್ಪಿರಿಟ್ಟು, ಇಲ್ಲಿ ಜನ ಸೇರಿಸಿರೋ ಸ್ಪಿರಿಟ್ ನೋಡಿದರೆ ಒಂದಾನೊಂದು
ಕಾಲದಲ್ಲಿ ಜೀವಿತಾವಧಿಯ ಕ್ಷಣಗಣನೆಗೆ ಸಮಾನವೆಂದು ಭಾವಿಸಲಾಗುತ್ತಿದ್ದ ಬ್ರೈನ್ ಟ್ಯೂಮರ್ ಈಗ ವೈದ್ಯಕೀಯ ವಿಜ್ಞಾನ, ನವೀನ ತಂತ್ರಜ್ಞಾನ ಮತ್ತು ನಿಖರ ಶಸ್ತ್ರಚಿಕಿತ್ಸಾ ಪದ್ಧತಿಗಳ ಪ್ರಗತಿಯಿಂದ ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾದ ಮತ್ತು ಚಿಕಿತ್ಸಾ ಯೋಗ್ಯವಾಗಿರುವ ರೋಗವಾಗಿ ಪರಿವರ್ತಿತವಾಗಿದೆ ಎಂದು ಮಣಿಪಾಲ್ ಆಸ್ಪತ್ರೆ ಯಶವಂತಪುರದ ಡಾಕ್ಟರ್ ಅನ್ಮೋಲ್ ನಾಗರಾಜ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ನಗರಗಳಲ್ಲಿ ಭಯ, ತಪ್ಪು ಧಾರಣೆಗಳು ಮತ್ತು ತಡವಾದ ರೋಗ ನಿರ್ಣಯ ಹಲವು ಜೀವಗಳನ್ನು ಅಪಾಯಕ್ಕೆ ಸಿಲುಕಿಸುತ್ತಿದೆ. ಸಾರ್ವಜನಿಕ ಮನೋಭಾವದಲ್ಲಿ ಈ ಅಪಾಯಕಾರಿ ನಕಾರಾತ್ಮಕತೆಯನ್ನು ನಿವಾರಿಸಲು ಮಣಿಪಾಲ್ ಆಸ್ಪತ್ರೆ ಯಶವಂತಪುರ ಮಹತ್ವದ ಹೆಜ್ಜೆ ಇಟ್ಟಿದೆ. ಮಣಿಪಾಲ್ ಆಸ್ಪತ್ರೆ ಯಶವಂತಪುರದ ವತಿಯಿಂದ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ ಮತ್ತು ಸ್ಪೈನ್ ಸರ್ಜರಿ, ಕರ್ನಾಟಕದಲ್ಲಿ ನರಮಂಡಲ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮಣಿಪಾಲ್ ಆಸ್ಪತ್ರೆ ಮುಂದಾಳತ್ವ ಮತ್ತು ತಾಂತ್ರಿಕ ಸಾಮರ್ಥ್ಯವನ್ನು ವಿವರಿಸಿದರು. ಬ್ರೈನ್ ಟ್ಯೂಮರ್ನಲ್ಲಿ ದೊಡ್ಡ ಹೋರಾಟ ಟ್ಯೂಮರ್ನೊಂದಿಗೆ ಅಲ್ಲ, ಸಾರ್ವಜನಿಕರಲ್ಲಿರುವ ಭಯ ಮತ್ತು ನಿರಾಸೆಯ ಮನೋಭಾವದೊಂದಿಗೆ ಎಂದರು. ಇಂದಿನ ಆಧುನಿಕತೆಯ ವೈದ್ಯಕೀಯದಲ್ಲಿ ಅನೇಕ ಬ್ರೈನ್ ಟ್ಯೂಮರ್ಗಳನ್ನು ಸಂಪೂರ್ಣವಾಗಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ನಿಯಂತ್ರಿಸುವುದು, ಚಿಕಿತ್ಸಿಸುವುದು ಸಾಧ್ಯವಾಗಿದೆ. ನರಮಂಡಲದ ಯಾವುದೇ ಸಮಸ್ಯೆಯನ್ನ ಸಾಮಾನ್ಯ ಅಥವಾ ಕ್ಷುಲ್ಲಕ ಎಂದು ನಿರ್ಲಕ್ಷಿಸದೆ ತಕ್ಷಣ ತಜ್ಞರ ನೆರವು ಪಡೆಯುವುದು ಅತ್ಯಂತ ಮುಖ್ಯ ಎಂದರು. ಎಚ್ಚರಿಕೆ ಸೂಚನೆಗಳ ಕಡೆ ಗಂಭೀರ ಗಮನ ಅಗತ್ಯ. ಅವುಗಳನ್ನು ಒತ್ತಡ, ಜೀವನಶೈಲಿ ಅಥವಾ ಸಾಮಾನ್ಯ ಸಮಸ್ಯೆಗಳೆಂದು ತಪ್ಪಾಗಿ ಅರ್ಥೈಸುವುದೇ ಹೆಚ್ಚಿನ ಅಪಾಯಕ್ಕೆ ಕಾರಣವಾಗುತ್ತದೆ ಎಂದರು. ಯಾವುದೇ ರೀತಿಯ ಅಸಹಜ ಬದಲಾವಣೆ ಕಂಡರೂ ನಿರ್ಲಕ್ಷಿಸದೆ ತಕ್ಷಣ ವೈದ್ಯಕೀಯ ಸಲಹೆ ಪಡೆಯುವುದು ಜೀವ ಉಳಿಸುವ ಅತ್ಯಂತ ಪ್ರಮುಖ ಹೆಜ್ಜೆ. ಬ್ರೈನ್ ಟ್ಯೂಮರ್ ಜೀವಾವಧಿಯನ್ನು ನಿರ್ಧರಿಸುವುದಿಲ್ಲ, ಸಮಯೋಚಿತ ಆರೈಕೆಯೇ ಜೀವ ಉಳಿಸುತ್ತದೆ ಎಂದರು. ಬ್ರೈನ್ ಟ್ಯೂಮರ್ಗಳು ಚಿಕಿತ್ಸಾ ಸಾಧ್ಯ, ಸರಿಯಾದ ಮಾಹಿತಿ, ಭಯ ನಿವಾರಣೆ ಮತ್ತು ಬೇಗ ಕೈಗೊಂಡ ಕ್ರಮವೇ ಜೀವ ಉಳಿಸುತ್ತದೆ ಎಂದು ಧೈರ್ಯ ತುಂಬಿದರು. HCN ನ್ಯೂಸ್ ಹಾಸನ್. ನಾನ್ ಕ್ಯಾನ್ಸರಸ್ ಟ್ಯೂಮರ್ ಅಂತ. ಸೊ ಅದೇ ತರ ಇನ್ನೊಂದು ಡಿವೈಸ್ ನ್ಯಾವಿಗೇಷನ್ ಅಂತ ಹೇಳ್ತೀವಿ. ನ್ಯಾವಿಗೇಷನ್ ಅಂದ್ರೆ ಈಗ ನಾವು GPS, ಗೂಗಲ್ ಮ್ಯಾಪ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಒಂದ್ ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ ಹೋಗಕ್ಕೆ. ಸೊ ನಾವು ಸರ್ಜರಿ ಮಾಡ್ತಾ ಡೀಪ್ ಸೀಟೆಡ್ ಅಂದ್ರೆ ಒಳಗಡೆ ಮೊದಲಿನ ಡೀಪ್ ಸ್ಟ್ರಕ್ಚರ್ಸ್ ಅಲ್ಲಿ ಏನಾದ್ರು ಟ್ಯೂಮರ್ ಇತ್ತು, ಬ್ರೈನ್ ಸ್ಟೆಮ್ ಅಂತ ಹೇಳ್ತೀವಿ. ಅಂದ್ರೆ ಅದೊಂದು ಗರ್ಭಗುಡಿ ತರ ಪ್ರಜ್ಞೆ ಕಂಟ್ರೋಲ್ ಮಾಡೋ ಜಾಗ ಮೊದಲಲ್ಲಿ ಕೋರ್ ಆಫ್ ದ ಬ್ರೈನ್ ಅಂತ ಹೇಳ್ತೀವಿ. ಸೊ ಆ ಜಾಗದಲ್ಲಿ ಈ ಟ್ಯೂಮರ್ ಇದ್ದಾಗ ಈ ನ್ಯಾವಿಗೇಷನ್ ಡಿವೈಸ್ ಯೂಸ್ ಮಾಡಿ ಸೊ ಎಷ್ಟು ಎಲ್ಲಿ ತನಕ ಟ್ಯೂಮರ್ ತೆಗೆದಿದ್ದೀವಿ ಅಂತ ಸರ್ಜರಿ ಮಾಡಿದ್ರೆ ಚೆಕ್ ಮಾಡ್ಕೊತೀವಿ. ನಮ್ಗೆ MRI ಜೊತೆ ಕಾಣುತ್ತೆ. ಸೊ ಈ ತರ ನ್ಯಾವಿಗೇಷನ್ ಗೈಡೆಡ್ ಸರ್ಜರೀಸ್ ಅಂತ ಹೇಳ್ತೀವಿ. ಸೊ ಅದೇ ತರ ಇನ್ನೊಂದು ಸೌಲಭ್ಯ ಏನಿದೆ ಅಂತಂದ್ರೆ ಫ್ಲೋರೋಸಿನ್ ಲೈಟ್ ಸರ್ಜರೀಸ್ ಅಂತ ಇದೆ. ಈಗ ಸರ್ಜರಿ ಮಾಡ್ತಾ ನಾರ್ಮಲ್ ಬ್ರೈನ್ ಮತ್ತೆ ಟ್ಯೂಮರ್ ಗಂಟು ಒಂದೊಂದ್ಸತಿ ಕಾಣಿಸಲ್ಲ, ಲೋ ಗ್ರೇಡ್ ಇದ್ದಾಗ. ಸೊ ಆ ಟೈಮಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಬ್ಲೂ ಲೈಟ್ ಯೂಸ್ ಮಾಡ್ಕೋತೀವಿ ನಾವು. ಸೊ ಅದು ಫ್ಲೋರೋಸಿನ್ಸ್ ಅಂತ ಹೇಳ್ತೀವಿ. ಫ್ಲೋರೋಸಿನ್ಸ್ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ. ಸರ್ಜರಿ ಮಾಡೋ ಟೈಮಲ್ಲಿ ಆ ಕಲರ್ ಮಾತ್ರ ಲೈಟ್ ಗ್ಲೋ ಆಗುತ್ತೆ. ಟ್ಯೂಮರ್ ಕೆಲವು ವರ್ಷಗಳಿಂದ ಪುಷ್ಪಗಿರಿ ಕ್ಷೇತ್ರದ ಬದಲಾವಣೆ ಆಶ್ಚರ್ಯ ಉಂಟು ಮಾಡಿದೆ. ಯಡಿಯೂರಪ್ಪ ಕೊಟ್ಟ ಅನುದಾನ ಹಾಗೂ ಭಕ್ತರ ಸಹಕಾರದಿಂದ ಕ್ಷೇತ್ರವನ್ನು ನಾಡಿನ ಜನರು ತಿರುಗಿ ನೋಡುವಂತೆ ಅಭಿವೃದ್ಧಿಪಡಿಸಿದ್ದಾರೆ ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ಕಾರ್ತಿಕೋತ್ಸವದ ಅಂಗವಾಗಿ ಇಲ್ಲಿನ ಪುಷ್ಪಗಿರಿ ಮಠದಿಂದ ಗುರುವಾರ ರಾತ್ರಿ ಆಯೋಜಿಸಿದ್ದ ಲಕ್ಷ ದೀಪೋತ್ಸವದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಂದೆಯವರು ಮಠಮಾನ್ಯಗಳಿಗೆ ಅನುದಾನ ಕೊಡೋದನ್ನ ಕೆಲವರು ವಿರೋಧಿಸಿದ್ರು. ಟೀಕೆ ಪರಿಗಣಿಸದೆ ಸಮಾಜವನ್ನ ಸರಿದಾರಿಯಲ್ಲಿ ಕೊಂಡೊಯ್ಯುವ ಮಠಗಳಿಗೆ ಶಕ್ತಿ ತುಂಬಲು ಮಠಗಳಿಗೆ ಯಡಿಯೂರು ಅವರ ಅನುದಾನ ನೀಡಿದ್ರು ಎಂದು ಹೇಳಿದರು. ಸೋಮಶೇಖರ ಸ್ವಾಮೀಜಿ ಅವರು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ರಚಿಸಿ ನಾಡಿನ ಹಲವು ಜಿಲ್ಲೆಗಳ ಕುಟುಂಬಗಳನ್ನು ಮುನ್ನಡೆಸುತ್ತಿದ್ದಾರೆ. ಸ್ವಾಮೀಜಿ ಆರೋಗ್ಯ ಸೇವೆಯ ದೊಡ್ಡ ಕನಸು ಕಟ್ಟಿಕೊಂಡಿದ್ದಾರೆ. ಅವರ ಕನಸು ಸಾಕಾರಗೊಳಿಸಲು ನಾವು ಸಹಕಾರ ಕೊಡ್ತೇವೆ ಎಂದರು. ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಕೊಡುವ ಕೆಲಸವನ್ನ ಪೋಷಕರು ಮಾಡಬೇಕು. ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಯುವ ಶಕ್ತಿಯನ್ನ ಸರಿದಾರಿಯಲ್ಲಿ ಕೊಂಡೊಯ್ಯುವ ಕೆಲಸವಾಗಬೇಕಾಗಿದೆ. ಸವಾಲುಗಳನ್ನು ಎದುರಿಸಿ ನಿಂತ ಯಡಿಯೂರಪ್ಪ ಅವರು ರಾಜ್ಯವನ್ನ ಮುನ್ನಡೆಸಿದ್ದಾರೆ. ನಾನು ಅವರಂತೆಯೇ ಸವಾಲು ಎದುರಿಸಿ ನಿಂತು ಜನಸೇವೆ ಮಾಡ್ತೇನೆ ಎಂದು ಹೇಳಿದರು. ಶಾಸಕ HK ಸುರೇಶ್ ಮಾತನಾಡಿ, 16 ವರ್ಷಗಳಿಂದ ಪೀಠಾಧ್ಯಕ್ಷರಾಗಿ ಲಕ್ಷ ದೀಪೋತ್ಸವ ಆಚರಿಸುತ್ತಿರುವುದು ಶ್ಲಾಘನೀಯ. ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಶ್ರಮದಿಂದ ಪುಷ್ಪಗಿರಿ ಪ್ರವಾಸಿ ತಾಣವಾಗಿದೆ. ಭೇದಭಾವವಿಲ್ಲದೆ ಸಮಾಜವನ್ನ ಸ್ವಾಮೀಜಿ ಕೊಂಡೊಯ್ಯುತ್ತಿದ್ದಾರೆ. ವೈದ್ಯಕೀಯ ಕ್ಷೇತ್ರಕ್ಕೂ ಸ್ವಾಮೀಜಿ ಪಾದ ಬೆಳೆಸಿ ಆರೋಗ್ಯ ಸೇವೆಗೆ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಮಾದಿಹಳ್ಳಿ, ಹಳೆಬೀಡು ಯಡಿಯೂರಪ್ಪನವರು ರಣಘಟ್ಟ ಯೋಜನೆಗೆ ಚಾಲನೆ ನೀಡಿರುವುದನ್ನು ಮರೆಯುವಂತಿಲ್ಲ. ಅವರ ಪುತ್ರ BY ವಿಜಯೇಂದ್ರ ತಂದೆಯ ದಾರಿಯಲ್ಲೇ ಮುನ್ನಡೆಯುತ್ತಿದ್ದಾರೆ. ವಿಜಯಣ್ಣ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ ಎಂದರು. ನಿವೃತ್ತ PSI ಅಧಿಕಾರಿ ಸಿದ್ದರಾಮಪ್ಪ, ಕಾರಾಗೃಹ DYSP HG ಮಂಜುನಾಥ್, ಉದ್ಯಮಿ ಕೊರಟಗೆರೆ ಪ್ರಕಾಶ್, ಹಳೆಬೀಡು ಕರಿಯಮ್ಮ ದೇವಾಲಯ ಟ್ರಸ್ಟ್ ಅಧ್ಯಕ್ಷ BC ತುಕಾರಾಮರಾವ್, ಉದ್ಯಮಿ ವಸಂತಶೇಖರ್, ಕಾಫಿ ಬೆಳೆಗಾರ ದಿವಾಕರ್ ಅವರಿಗೆ ಸಮಾಜ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪುಷ್ಪಗಿರಿಯ 108 ಲಿಂಗ ಮಂದಿರ, ಗುರು ಕರಿಬಸವೇಶ್ವರ ಅಜ್ಜಯ್ಯ ಮಂದಿರ, ಆದಿಯೋಗಿ ಶಿವನ ವಿಗ್ರಹ ಮತ್ತು ಮಠದ ಆವರಣ ಗುರುವಾರ ದೀಪಗಳಿಂದ ಕಂಗೊಳಿಸಿದವು. ಲಕ್ಷ ದೀಪೋತ್ಸವದಲ್ಲಿ ವಿವಿಧ ಊರಿನಿಂದ ಬಂದಿದ್ದ ಸಹಸ್ರಾರು ಭಕ್ತರು ದೀಪ ಬೆಳಗಿಸಿ ಭಕ್ತಿಯನ್ನ ಸಮರ್ಪಿಸಿದರು.
ವೇದ ಮಂತ್ರಘೋಷದೊಂದಿಗೆ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಪುರೋಹಿತ ವೃಂದದೊಂದಿಗೆ ವಿಶೇಷ ಪೂಜಾ ವಿಧಾನ ನಡೆಸಿದ್ರು. ಪ್ರಧಾನ ಲಿಂಗಕ್ಕೆ ಶತರುದ್ರಾಭಿಷೇಕ, ವಿವಿಧ ಬಗೆಯ ಹೂಗಳು ಮತ್ತು ಬಿಲ್ವಾರ್ಚನೆ ನೆರವೇರಿಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಆದಿಯೋಗಿ ಶಿವನ ಪ್ರತಿಮೆಗೆ ಪೂಜೆ ನೆರವೇರಿಸಿ ಗಂಗಾರತಿ ಮಾಡಲಾಯಿತು. ಮಠ ಹಾಗೂ ದೇವಾಲಯಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದು ಪುಷ್ಪಗಿರಿ ಬೆಟ್ಟ ವರ್ಣಮಯವಾಗಿತ್ತು. 4 ಕಿಲೋಮೀಟರ್ ದೂರದ ದ್ವಾರ ಸಮುದ್ರ ಕೆರೆ ಏರಿ ಮೇಲೆ ತೆರಳುವವರಿಗೆ ಪುಷ್ಪಗಿರಿ ಬೆಟ್ಟ ವಿಭಿನ್ನವಾಗಿ ಕಂಗೊಳಿಸಿತು. ಶಾಸಕರಾದ ಸಕಲೇಶಪುರ ಸಿಮೆಂಟ್ ಮಂಜು, ಚಿಕ್ಕಮಗಳೂರು ಕ್ಷೇತ್ರದ ತಮ್ಮಯ್ಯ, ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್, ಪ್ರೀತಂ ಜೇಗೌಡ, ತಹಸೀಲ್ದಾರ್ ಶ್ರೀಧರ್ ಕಂಕಣವಾಡಿ, ಪುಷ್ಪಗಿರಿ ಮಠದ ಕಾರ್ಯದರ್ಶಿ ಗ್ರಾನೆಟ್ ರಾಜಶೇಖರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಆರ್ ಮಧು, ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ನವಿಲೆ ಪರಮೇಶ್, ತಾಲೂಕು ಘಟಕದ ಅಧ್ಯಕ್ಷ ಎಎಸ್ ಬಸವರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹೇಮಾವತಿ ಮಂಜುನಾಥ್, ವಾಲ್ಮೀಕಿ ಸಮುದಾಯದ ಜಿಲ್ಲಾಧ್ಯಕ್ಷ ಬ್ಯಾಡರಹಳ್ಳಿ ಮಧು, ಯುವ ಮುಖಂಡ ಬಿಎಂ ಸಂತೋಷ್ ಉಪಸ್ಥಿತರಿದ್ದರು. ಎಂಸಿ ಕುಮಾರ್ ನಿರೂಪಿಸಿದರು. ಹೆಚ್ಐಎನ್ ನ್ಯೂಸ್ ಬೇಲೂರು. ಪುತ್ತೂರಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ನಿನ್ನೆ ಉಡುಪಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ನಿನ್ನೆ ರಾತ್ರಿ 9 ಗಂಟೆ ಶಿಕಾರಿಪುರ ತಲುಪಿ ಇವತ್ತು ಶಿಕಾರಿಪುರನ ಸ್ವಕ್ಷೇತ್ರದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿ ನಾಳೆ ದೆಹಲಿಗೆ ತೆರಳಬೇಕಾಗಿತ್ತು. ಆದರೆ ಪರಮ ಪೂಜ್ಯ ಸ್ವಾಮೀಜಿಗಳು 3 ತಿಂಗಳ ಹಿಂದೆನೆ ವಿಜೇಂದ್ರ ಅವರೇ ಲಕ್ಷ ದೀಪೋತ್ಸವಕ್ಕೆ ಬರಲೇಬೇಕು, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು, ಕಳೆದ 2-3 ಬಾರಿ ಬರೋದಕ್ಕೆ ಸಾಧ್ಯ ಆಗಿಲ್ಲ, ತಾವು ಬರಲೇಬೇಕು ಅಂತ ಹೇಳಿ ಉತ್ತಮ ಹೆಜ್ಜೆಯನ್ನ ಇಡ್ತಾ ಇದೆ. ಅಂದ್ರೆ ಅದು ಪರಮ ಪೂಜ್ಯರ ಆಶೀರ್ವಾದ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭ ಹೇಳಬೇಕಾಗುತ್ತೆ. ಬಹುಶಃ ಪೂಜ್ಯರು ಯಾವಾಗಲೂ ಹೇಳ್ತಾ ಇರ್ತಾರೆ, ನನಗೆ 10 ವರ್ಷದ ಹಿಂದೆ ಒಂದು ಸಣ್ಣ ಇದರಲ್ಲಿ ನಾವಿದ್ದು ಈ ಕ್ಷೇತ್ರಕ್ಕೆ ರೈತರ ನಾಯಕ, ಮಾಜಿ ಮುಖ್ಯಮಂತ್ರಿಗಳು, ಎಲ್ಲಿ ಮಳೆ ಬರಲ್ಲ ಅಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಇಂದಿನಿಂದಲೂ ಸಹ ಆ ಜಾಗಕ್ಕೆ ಪ್ರವೇಶವನ್ನ ಮಾಡಿದ್ರೆ ರೈತರ ನೇತರಾಗಿ ಈ ಸಮಾಜದಲ್ಲಿ ಯಾರು ಒಬ್ಬರು ಇದ್ದಾರೆ ಅಂದ್ರೆ. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಶ್ರೀ ಚೆನ್ನಕೇಶವ ದೇವಾಲಯದ ಮುಂಭಾಗದಲ್ಲಿ ಸಹಾಯಕ ಪ್ರಾದೇಶಿಕ ಕಚೇರಿ ಸಕಲೇಶಪುರ ಇವರ ಸಹಯೋಗದಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆ ಕಾರ್ಯಕ್ರಮವನ್ನು ಜಾಗೃತಿ ಸಂದೇಶಗಳೊಂದಿಗೆ ಆಯೋಜಿಸಲಾಯಿತು. ಈ ವೇಳೆ ಮಾತನಾಡಿದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸರಸ್ವತಿ, ನಾವು ಉಸಿರಾಡುತ್ತಿರುವ ಗಾಳಿಯ ಗುಣಮಟ್ಟವು ದಿನೇ ದಿನೇ ಕುಸಿಯುತ್ತಿದೆ. ಇದು ಕೇವಲ ಪರಿಸರ ಸಮಸ್ಯೆಯಲ್ಲ, ಮಾನವ ಆರೋಗ್ಯಕ್ಕೆ ನೇರ ಅಪಾಯವಾಗಿದೆ. ವಾಹನ ಸಂಚಾರದಿಂದ ಉಂಟಾಗುವ ಹೊಗೆ, ಕೆಮಿಕಲ್ಗಳ ಅವಶೇಷ, ಧೂಳು, ಕೈಗಾರಿಕಾ ತ್ಯಾಜ್ಯ ಇವೆಲ್ಲವೂ ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳಾಗಿವೆ. ಇವುಗಳನ್ನು ಕಡಿಮೆಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ವಾಹನ ಚಾಲಕರು ತಮ್ಮ ವಾಹನಗಳಿಗೆ ನಿಯಮಿತವಾಗಿ ಮಾಲಿನ್ಯ ಪರೀಕ್ಷೆ ಮಾಡಿಸಬೇಕು. ಹೊಗೆ ಜಾಸ್ತಿ ಬಿಡೋ ವಾಹನಗಳನ್ನು ರಸ್ತೆಯಲ್ಲಿ ಓಡಿಸದೆ ತಕ್ಷಣ ದುರಸ್ತಿ ಮಾಡೋದು ಅಗತ್ಯ. ಅನಗತ್ಯವಾಗಿ ಹಾರ್ನ್ ಹೊಡೆಯೋದು, ಪರಿಸರ ಸ್ನೇಹಿ ವಾಹನಗಳ ಬಳಕೆ, ವಿಶೇಷವಾಗಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಿದ್ರೆ ಮಾಲಿನ್ಯವನ್ನು ಬಹಳಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಪ್ರತಿಯೊಬ್ಬ ನಾಗರಿಕರು, ವಾಹನ ಮಾಲೀಕರು, ಸಂಸ್ಥೆಗಳು ತಮ್ಮ ಹೊಣೆಗಾರಿಕೆಯನ್ನು ಅರಿತು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು. ಇತ್ತೀಚೆಗೆ ವಾಹನ ಚಾಲನೆ ಮಾಡಲು ವಯೋಮಿತಿ ಇದ್ರೂ ಕೂಡ ಪೋಷಕರು ತಮ್ಮ ಪ್ರೌಢಾವಸ್ಥೆಯಲ್ಲಿರುವ ಮಕ್ಕಳಿಗೆ ವಾಹನ ಚಲಾಯಿಸಲು ಕೊಡುತ್ತಿದ್ದು, ಅಂತಹವರು ಕಂಡುಬಂದರೆ ಅವರ ಮೇಲೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇನ್ನು ಪರಿಸರ ವಾತಾವರಣವನ್ನು ಮಾಲಿನ್ಯ ರಹಿತವಾಗಿಸಲು ಸರ್ಕಾರ ಮಾತ್ರವಲ್ಲ, ಸಾರ್ವಜನಿಕರ ಸಹಕಾರವೂ ಮಹತ್ವದ್ದಾಗಿದೆ. ಯುವ ಜನರು, ವಿದ್ಯಾರ್ಥಿಗಳು, ನಾಗರಿಕರು ಎಲ್ಲರೂ ಜಾಗೃತರಾಗಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ, ಸ್ವಚ್ಛ ಪರಿಸರ ನೀಡಲು ಸಾಧ್ಯ ಎಂದರು. ಹಿರಿಯ ಮೋಟಾರ್ ನಿರೀಕ್ಷಕ ಪದ್ಮನಾಭ ಮಾತನಾಡಿ, ವಾಯುಮಾಲಿನ್ಯ ದಿನೇ ದಿನೇ ಹೆಚ್ಚುತ್ತಿದೆ. ಇದನ್ನು ನಿಯಂತ್ರಿಸುವುದು ನಮ್ಮೆಲ್ಲರ ಹೊಣೆ. ವಾಹನ ಚಾಲಕರು ತಮ್ಮ ವಾಹನಗಳಿಗೆ ಸಮಯಕ್ಕೆ ಸರಿಯಾಗಿ ಪರೀಕ್ಷೆ ಮಾಡಿಸಬೇಕು. ಹೊಗೆ ಹೆಚ್ಚು ಬಿಡೋ ವಾಹನಗಳನ್ನು ರಸ್ತೆ ಮೇಲೆ ಓಡಿಸಬಾರದು. ಅನಗತ್ಯವಾಗಿ ಇಂಜಿನ್ ರೇಸ್ ಮಾಡೋದು, ಐಡಲ್ನಲ್ಲಿ ವಾಹನ ನಿಲ್ಲಿಸೋದು ಇವುಗಳಿಂದ ಮಾಲಿನ್ಯ ಹೆಚ್ಚಾಗುತ್ತದೆ. ಪರಿಸರವನ್ನು ಸ್ವಚ್ಛವಾಗಿಡೋದು ಸರ್ಕಾರದ ಕೆಲಸ ಮಾತ್ರವಲ್ಲ, ನಾಗರಿಕರು ಸಹ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ವಾಯು ಮಾಲಿನ್ಯದ ಅಪಾಯಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಗಾರಿಕೆ ಎಂಬ ಸಂದೇಶವನ್ನು ಭಾಗವಹಿಸಿದ ನಾಗರಿಕರಿಗೆ ತಲುಪಿಸಲಾಯಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಶುದ್ಧ ಪರಿಸರ ಕಾಪಾಡಲು, ವಾಹನಗಳಿಂದ ಹೊರಹೊಮ್ಮುವ ಹೊಗೆ ನಿಯಂತ್ರಿಸಲು ಮತ್ತು ಹಸಿರು ಮರಗಳನ್ನು ನೆಡುವ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಶ್ರೀ ಚೆನ್ನಕೇಶವ ದೇಗುಲ ಮುಂಭಾಗದಿಂದ ಬಸವೇಶ್ವರ ವೃತ್ತದವರೆಗೂ ಜಾಥಾ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅಧೀಕ್ಷಕರಾದ ಗಿರೀಶ್, ವೀಣಾ, ಪ್ರಥಮ ದರ್ಜೆ ಸಹಾಯಕ ಅಶೋಕ್, ಗೋಕುಲ್ ಡ್ರೈವಿಂಗ್ ಸ್ಕೂಲ್ ಮಾಲೀಕ ಚೇತನ್ ಗೆಂಡೆಹಳ್ಳಿ, ಬಿಕ್ಕೋಡು ಯುವರಾಜ್, ಮೀಸೆ ಮಹೇಶ್, ರವಿ ಮೋಟಾರ್ಸ್ ಮಾಲೀಕ ಯತೀಶ್ ಬಿಎಸ್ ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಬೇಲೂರು. ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ವಾಯು ಮಾಲಿನ್ಯ
ನಿಯಂತ್ರಣ ಮಾಸಾಚರಣೆ 2025 ಅಂಗವಾಗಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಸಕಲೇಶಪುರ ವತಿಯಿಂದ ಬೇಲೂರು ಸ್ಥಳದಲ್ಲಿ ಇವತ್ತಿನ ದಿನ ನಾವು ವಾಯು ಮಾಲಿನ್ಯ ನಿಯಂತ್ರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಪ್ರತಿನಿತ್ಯ ಏನು ವಾಹನಗಳಿಂದ ಹೊಗೆ ಹೊರಸೂಸ್ತಾ ಇದೆ, ಅದರಿಂದ ಕಾರ್ಬನ್ ಮಾನಾಕ್ಸೈಡ್ ಹೆಚ್ಚಾಗಿ ಹೊರಸೂಸ್ತಾ ಇರ್ತಕ್ಕಂಥ ವಾಹನಗಳನ್ನು ನಾವು ಗುರುತಿಸಿ ಕೇಸ್ಗಳನ್ನು ಕೂಡ ದಾಖಲಾಗ್ತಿದ್ದೀವಿ. ಹಾಗೆ ಸಾರ್ವಜನಿಕರಲ್ಲಿ ನಾವು ಏನು ಜಾಗೃತಿಯನ್ನು ಮೂಡಿಸಲಿಕ್ಕೆ ವಿಶ್ವಪ್ರಸಿದ್ಧ ಒಂದು ದೇವಸ್ಥಾನದ ಮುಂದೆ ನಾವು ಒಂದು ವಾಯುಮಾಲಿನ್ಯ ಮಾಸಾಚರಣೆ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆಲ್ಲ ತಾವೆಲ್ಲರೂ ಬಂದು ಸಹಕರಿಸ್ತಾ ಇದ್ದೀರಾ, ಅದಕ್ಕೆ ತಮಗೆಲ್ಲ ಧನ್ಯವಾದವೂ ಇದೆ. ಮತ್ತು ಈಗಷ್ಟೇ ಬಂದ ಮಾಹಿತಿ ಪ್ರಕಾರ ಅಂಡರ್ ಏಜ್ ಇರೋರು ವೆಹಿಕಲ್ ಓಡಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೇಳಿಬಂದಿದೆ. ಸಾರ್ವಜನಿಕರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಅಂಥವುಗಳನ್ನು ಕಂಡು ಬಂದಾಗ ನಮಗೆ ಆ ವೆಹಿಕಲ್ ನಂಬರೆಲ್ಲ ಕೊಟ್ಟರೆ ಅವ್ರ ಮೇಲೆ ನಾವು ಸೂಕ್ತ ಕ್ರಮ ತಗೊಬೋದು. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಸನದ ಶಾಲೆಯಲ್ಲಿ ಸೃಜನೋತ್ಸವ ಕಲೆ ಮತ್ತು ವಿಜ್ಞಾನ ಪ್ರದರ್ಶನವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳ ಪ್ರತಿಭೆ, ಸೃಜನಶೀಲತೆ ಮತ್ತು ವೈಜ್ಞಾನಿಕ ಅರಿವನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ದೈನಂದಿನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಾಯಿತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ರಾಕೆಟ್ ಉಡಾವಣೆ ಮಾಡುವ ಮೂಲಕ ಅತಿಥಿ ಗಣ್ಯರು ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ರಾಜೀವ್ ಆಯುರ್ವೇದ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರ ಸಂಸ್ಥೆಯ ಪ್ರಾಂಶುಪಾಲ ಮತ್ತು ಮುಖ್ಯ ವೈದ್ಯಕೀಯ ಅಧಿಕಾರಿ ಡಾ ಎಸ್ಎ ನಿತಿನ್ ವಿದ್ಯಾರ್ಥಿಗಳ ಕಲಾ ವಿಜ್ಞಾನ ಪ್ರತಿಭೆಯನ್ನು ಶ್ಲಾಘಿಸಿ ಇಂತಹ ಪ್ರದರ್ಶನಗಳು ಮಕ್ಕಳಲ್ಲಿ ವೈಜ್ಞಾನಿಕ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ನಾವೆಲ್ಲರೂ ತಂತ್ರಜ್ಞಾನ ಯುಗದಲ್ಲಿದ್ದೇವೆ. ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಂಡು ನಮ್ಮ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಂಡು ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಬೇಕು ಎಂದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸಿಬಿಎಸ್ಇ ಶಾಲೆಯ ಕರೆಸ್ಪಾಂಡೆಂಟ್ ವಸಂತಕುಮಾರ್ ಗುರೂಜಿ ಮಕ್ಕಳ ಪ್ರತಿಭೆಯನ್ನು ಹೊರಹಾಕಲು ಇರುವ ವೇದಿಕೆಯೇ ಸೃಜನೋತ್ಸವ. ಇಂತಹ ಉತ್ಸವಗಳನ್ನು ಸಂಭ್ರಮಿಸಬೇಕು ಎಂದರು. ಅತಿಥಿ ಗಣ್ಯರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳ ಸೃಜನಶೀಲತೆ, ಹೊಸ ಆವಿಷ್ಕಾರ, ಚಿಂತನೆ, ವೈಜ್ಞಾನಿಕ ಮನೋಭಾವಗಳು ಸ್ಪಷ್ಟವಾಗಿ ಗೋಚರಿಸಿದವು. ಕಾರ್ಯಕ್ರಮವನ್ನು 7ನೇ ತರಗತಿಯ ವಿನಿತಾ ನಡೆಸಿಕೊಟ್ಟರು. ಅತಿಥಿ ಗಣ್ಯರನ್ನ ವೈಷ್ಣವಿ ಪ್ರಿಯಾ ಸ್ವಾಗತಿಸಿದ್ರು. ವಂದನಾರ್ಪಣೆಯನ್ನ ವಿನಿತಾ ಮಾಡಿದ್ರು. ಕಾರ್ಯಕ್ರಮದಲ್ಲಿ 7 ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸಿಬಿಎಸ್ಇ ಶಾಲೆಗಳ ಕರೆಸ್ಪಾಂಡೆಂಟ್ಸ್ ವಸಂತಕುಮಾರ್ ಗುರೂಜಿ, ಶಾಲಾ ಪ್ರಧಾನಾಚಾರ್ಯೆ ಉಮಾ ಎಸ್ ಪಾಟೀಲ್ ಮಾತಾಜಿ, ರಾಜೀವ್ ಆಯುರ್ವೇದ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರ ಸಂಸ್ಥೆಯ ಪ್ರಾಂಶುಪಾಲ ಮತ್ತು ಮುಖ್ಯ ವೈದ್ಯಕೀಯ ಅಧಿಕಾರಿ ನಿತಿನ್, ಶಿಕ್ಷಕರು, ಪೋಷಕರು, ಶಾಲಾ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರವು ಇವತ್ತು ಸೃಜನೋತ್ಸವ ಎನ್ನುವಂತಹ ಸೈನ್ಸ್ ಮತ್ತು ಆರ್ಟ್ಸ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಿದ್ದಾರೆ. ಇದು ಒಂದು ಅದ್ಭುತವಾದ ಕಾರ್ಯಕ್ರಮ. LKGಯಿಂದ ಹಿಡಿದು 7ನೇ ಕ್ಲಾಸಿನವರೆಗಿನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ಇದರಲ್ಲಿ ತೋರಿಸಿದ್ದಾರೆ. ಒಂದು ಸ್ಕಿಲ್ಲು, ಇನೋವೇಷನ್ ಮತ್ತು ಕ್ರಿಯೇಟಿವಿಟಿನ ಒಳಗೊಂಡಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ. ಎಲ್ಲ ವಿದ್ಯಾರ್ಥಿಗಳು ಅದ್ಭುತವಾಗಿ ಇದನ್ನು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದರಲ್ಲಿ ಪರಿಸರಕ್ಕೆ ಇರುವಂತಹ ವಿಚಾರಗಳು, ಪರಿಸರ ರಕ್ಷಣೆಗೆ ಬೇಕಾಗಿರುವಂತಹ ವಿಚಾರಗಳು, ಅದೇ ರೀತಿ ನೀರಿನ ಶುದ್ಧೀಕರಣದ ವಿಚಾರ, ಹಾಗೆ ಸೈನ್ಸ್ ಮಾಡಲ್ಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಸನದಲ್ಲಿ ಸೃಜನೋತ್ಸವ ಅಂತ ಒಂದು ವಿನೂತನವಾದ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ನಾವು ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮನ ಒಂದು ಉತ್ಸವ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಅದಕ್ಕೆ ಉತ್ಸವ ಅಂತ ಹೆಸರು ಕೊಟ್ಟಿದ್ದೀವಿ. ಅದು ಸೃಜನೋತ್ಸವ ಆಗಿರ್ಬೋದು, ಕ್ರೀಡೋತ್ಸವ ಆಗಿರ್ಬೋದು, ರಾಷ್ಟ್ರೋತ್ಸವ ಅಂತ ಆಗಿರ್ಬೋದು. ಕ್ರೀಡೋತ್ಸವದಲ್ಲಿ ಸೆಲೆಬ್ರೇಷನ್ ಆಫ್ ಸ್ಪೋರ್ಟ್ಸ್, ಆ ಒಂದು ಕ್ರೀಡಾ ಮನೋಭಾವವನ್ನು ಬೆಳೆಸ್ತೀವಿ. ರಾಷ್ಟ್ರೋತ್ಸವದಲ್ಲಿ ಮಕ್ಕಳ ಟ್ಯಾಲೆಂಟನ್ನು ನಾವು ಸಂಭ್ರಮಿಸ್ತೀವಿ. ಅದೇ ರೀತಿ ಸೃಜನೋತ್ಸವದಲ್ಲಿ ಇವತ್ತು ಆಗ್ತಕ್ಕಂಥ ಸೃಜನೋತ್ಸವದಲ್ಲಿ ಮಕ್ಕಳ ಒಂದು ಸ್ಕಿಲ್ಸ್, ಮಕ್ಕಳ ಒಂದು ವಿಧಾನಸಭಾ ಉಪಸಭಾಪತಿ ರುದ್ರಪ್ಪ ಲಮಾಣಿಯವರು ಶ್ರೀ ಚೆನ್ನಕೇಶವ ದೇಗುಲದಲ್ಲಿ ವಿಶೇಷ ದರ್ಶನ ಪಡೆದರು. ರಾಜ್ಯದ ವಿಧಾನಸಭಾ ಉಪಸಭಾಪತಿ ರುದ್ರಪ್ಪ ಲಮಾಣಿ ಅವರು ವಿಶ್ವವಿಖ್ಯಾತ ಶ್ರೀ ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಕುಟುಂಬಸ್ಥರೊಂದಿಗೆ ಭೇಟಿ ನೀಡಿ ದರ್ಶನ ಪಡೆದರು. ಬೇಲೂರು ಹೊಯ್ಸಳ ವಾಸ್ತುಶಿಲ್ಪದ ಅದ್ಭುತತೆಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಉಪಸಭಾಪತಿ ರುದ್ರಪ್ಪ ಲಮಾಣಿ ಅವರು, ಬೇಲೂರು ಚೆನ್ನಕೇಶವ ದೇವಾಲಯ ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಹೊಯ್ಸಳರ ಶಿಲ್ಪಕಲೆಯ ಜೀವಂತ ನಿದರ್ಶನ. ಇಂತಹ ಐತಿಹಾಸಿಕ ಸ್ಥಳಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಲು ಎಲ್ಲರೂ ಜವಾಬ್ದಾರರು. ಈ ಹಿಂದೆ ನಾನು ಮುಜರಾಯಿ ಸಚಿವನಾಗಿದ್ದಾಗ ಇದನ್ನು ವಿಶ್ವ ದರ್ಜೆಗೇರಿಸಲು ಹಲವಾರು ಯೋಜನೆಗಳನ್ನು ರೂಪಿಸಿದ್ದೆ. ಇದರ ಜೊತೆಯಲ್ಲಿ ಉತ್ತಮ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಚಿಂತನೆ ನಡೆಸಲಾಗಿತ್ತು. ಆದರೆ ಅದು ಇಲ್ಲಿವರೆಗೂ ಏನಾಗಿದೆ ಎಂದು ಅದರ ಬಗ್ಗೆ ಮಾಹಿತಿ ಇಲ್ಲ. ಇಂತಹ ಪ್ರವಾಸಿ ತಾಣಗಳು ವಿಶ್ವ ಮಾನ್ಯತೆ ಪಡೆದಿದ್ದು ಇವುಗಳಿಗೆ ಎಲ್ಲಾ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ. ಅದಲ್ಲದೆ ಈಗಾಗಲೇ ಯುನೆಸ್ಕೋ ವಿಶ್ವ ಪಟ್ಟಿಗೆ ಸೇರಿರುವುದು ಶ್ಲಾಘನೀಯ. ಅದನ್ನು ಹೆಚ್ಚಿನ ರೀತಿಯಲ್ಲಿ ವಿಶ್ವ ದರ್ಜೆಯ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ. ಇದು ನಮ್ಮ ಖಾಸಗಿ ಕಾರ್ಯಕ್ರಮವಾಗಿದ್ದು ಇಲ್ಲಿ ಯಾವುದೇ ರಾಜಕೀಯ ಬೇಡ ಎಂದು ನಗುತ್ತಾ ಉತ್ತರಿಸಿದರು. ಈ ಹಿಂದೆ ಇಲ್ಲಿ ಹೊಯ್ಸಳ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ದು ಅದು ಈಗ ನಿಂತಿರುವ ಬಗ್ಗೆ ನಮ್ಮ ಕಾರ್ಯಕರ್ತರು ನನ್ನ ಗಮನಕ್ಕೆ ತಂದಿದ್ದು, ಇಂತಹ ಪ್ರವಾಸಿ ತಾಣಗಳಲ್ಲಿ ಉತ್ಸವ ನಡೆದಾಗ ಅದು ವಿಶ್ವ ಮಾನ್ಯತೆ ಪಡೆಯುತ್ತದೆ. ಅದಕ್ಕೆ ಸರ್ಕಾರ ಉತ್ಸವಗಳನ್ನು ಮುಂದುವರಿಸಬೇಕು ಎಂದರು.
ಇಂತಹ ದೇವಾಲಯಗಳಿಗೆ ಹೊಸತನದ ರೂಪ ತರಲು ಹೋಗಬಾರದು. ಇದರ ಸ್ವರೂಪ ನಿರ್ವಹಣೆ ರಾಜ್ಯ ಸರ್ಕಾರ ನಿರ್ವಹಣೆ ಮಾಡುತ್ತಿದೆ. ಇದರ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಎಂದರು. ಇದೇ ವೇಳೆ ಉಪಸಭಾಪತಿ ಅವರು ದೇಗುಲಕ್ಕೆ ಬಂದ ಸಂದರ್ಭ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್, ನರಸಿಂಹಪ್ರಿಯ ಭಟ್ ಮತ್ತು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮತ್ತು ದೇಗುಲ ಇಒ ಯೋಗೇಶ್ ಬರಮಾಡಿಕೊಂಡರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ನಿಶಾಂತ್, ಪುರಸಭೆ ಉಪಾಧ್ಯಕ್ಷೆ ಉಷಾ ಸತೀಶ್, ತೀರ್ಥಕುಮಾರಿ ವೆಂಕಟೇಶ್, ಜಮಾಲ್, ಮೀನಾಕ್ಷಿ, ಮಾಜಿ ಸದಸ್ಯ ಜುಬೇರ್ ಅಹಮದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಕಳೆದ ಬಾರಿ ಮಂತ್ರಿ ಇದ್ದಾಗೂ 2 ಸಲ ಬಂದಿದ್ದೆ ಮತ್ತು ಇದನ್ನು ನಮ್ಮ ಜಕಣಾಚಾರ್ಯ ಶಿಲ್ಪಿ ಜಕಣಾಚಾರ್ಯವರ ಒಂದು ಯೂನಿವರ್ಸಿಟಿಗೆ ಹೆಸರಿಡಬೇಕು ಮತ್ತು ಇದಕ್ಕೆ ಒಂದು ಅವ್ರ ಹೆಸರಿಡಬೇಕು ಅನ್ನೋ ಉದ್ದೇಶದ ನಂಜುಂಡಿಯವರು ನಾವು ಒಂದು ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ. ಅವತ್ತು ಕೂಡ ಬಂದಿದ್ದೆ. ಇವತ್ತು ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೆ. ಚಿಕ್ಕಮಂಗ್ಳೂರಲ್ಲಿ ಪಿಟಿಷನ್ ಕಮಿಟಿ ಇತ್ತು. ಅದಕ್ಕೆ ಬಂದು ಆ ಕಮಿಟಿ ಮುಗಿಸ್ಕೊಂಡು ಇವತ್ತು ಇಲ್ಲಿ ನೋಡಿ ಹೋಗೋಣ ದೇವಸ್ಥಾನ ಮತ್ತು ಸೋಮೇಶ್ವರನ ಆಶೀರ್ವಾದ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಸುಜಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಸುಜಲಾ ಕಪ್ ಎಂಬ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಈ ಪಂದ್ಯಾವಳಿಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಸುಮಾರು 8 ತಂಡಗಳನ್ನು ರಚಿಸಿಕೊಂಡು ಕ್ರಿಕೆಟ್ ಆಟವನ್ನು ಆಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜು ಮುಖ್ಯಸ್ಥರಾದ ಲೋಕೇಶ್ ರವರು ಮಾತನಾಡಿ, ಕ್ರಿಕೆಟ್ ಪಂದ್ಯಾವಳಿಯನ್ನ ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಆಯೋಜನೆ ಮಾಡಲಾಗುತ್ತಿದೆ. ಕಾಲೇಜಿನ ರಜಾ ದಿನವಾದ ಹಿನ್ನೆಲೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಈ ಪಂದ್ಯಾವಳಿಯಲ್ಲಿ ಸಂತಸದಿಂದ ಪಾಲ್ಗೊಂಡಿದ್ದಾರೆ. ಎಲ್ಲ ಆಟಗಾರರು ಲವಲವಿಕೆಯಿಂದ ಆಟವಾಡಿದ್ದಾರೆ. ಈ ಪಂದ್ಯಾವಳಿಯಲ್ಲಿ ಬಹುಮಾನ ವಿಜೇತರಿಗೆ ಮುಂದಿನ ಕಾಲೇಜು ದಿನದ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ಈ ವೇಳೆ ಕಾಲೇಜಿನ ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಪ್ರತಿ ವರ್ಷದಂತೆ ಈ ವರ್ಷ ಸುಜಲಾ ಕಪ್ ನಡೀತಾ ಇದೆ. 2008ನೇ ಇಸ್ವಿಯಿಂದನೂ ಸತತವಾಗಿ ನಡೀತಾ ಇದೆ. ಸುಜಲಾ ಕಾಲೇಜಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದಾರೆ. ಓದು ಹೆಚ್ಚಿನ ಒತ್ತಡದ ಒಂದು ದಿನ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ಭಾಳ ಲವಲವಿಕೆಯಿಂದ ಇದ್ದಾರೆ. ಇವತ್ತು 8 ಟೀಮ್ಗಳು ಭಾಗಿಯಾಗಿವೆ. ಇವತ್ತು ಭಾಳ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಒಂದು ಹುಮ್ಮಸ್ಸಿದೆ. ಎಲ್ಲ ವಿದ್ಯಾರ್ಥಿಗಳು ಇವತ್ತು ಕಾಲೇಜ್ ರಜೆ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಮ್ಯಾಚ್ ಆಡಲಿಕ್ಕೆ ಬಂದು ವೀಕ್ಷಣೆ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿನಿಯರು ಕೂಡ ಆಗಮಿಸಿದ್ದಾರೆ. ಎಲ್ಲ ಒಂದು ಲವಲವಿಕೆಯಿಂದ ಭಾಳ ಸಂತೋಷವಾಗಿ ಪಾಲ್ಗೊಂಡಿದ್ದಾರೆ. ಪ್ರತಿನಿತ್ಯ ಓದು ಎಂಬ ಒತ್ತಡದಿಂದ ಹೊರಗೆ ಬಂದು ಇವತ್ತಿದ್ದಾರೆ. ಹಾಗಾಗಿ ಮಕ್ಕಳಿಗೋಸ್ಕರನೇ ಒಂದು ಸುಜಲಾ ಕಪ್ನ ಆರ್ಗನೈಸ್ ಮಾಡಿದ್ವಿ. ಪ್ರತಿ ವರ್ಷ ನಡೆಯುತ್ತೆ. ಆಮೇಲೆ ಇದರಲ್ಲಿ ಗೆದ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಇದರಲ್ಲಿ ನಾವು ಅದನ್ನು ಫಂಕ್ಷನಲ್ಲಿ ಪ್ರೈಸಸ್ಗಳನ್ನ ಕೊಡ್ತೀವಿ. ಅರೇಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸಂತೋಷ್ ನಗರದ 3-4 ಮನೆಗಳಿಗೆ ಕಳೆದ ಸುಮಾರು 2 ತಿಂಗಳಿಂದ ರಸ್ತೆ ನಡುವೆ ನೀರಿನ ಪೈಪ್ ಹಾನಿಯಾದ ಪರಿಣಾಮ ಕುಡಿಯುವ ನೀರು ಮನೆಗಳಿಗೆ ಸಮರ್ಪಕವಾಗಿ ಪೂರೈಕೆಯಾಗದೆ ಚರಂಡಿಗೆ ಪೋಲಾಗುತ್ತಿದ್ದು ನೀರಿಗಾಗಿ ಪರದಾಡೋ ಸ್ಥಿತಿ ಎದುರಾಗಿದೆ ಎಂದು ಸ್ಥಳೀಯರು ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕಳೆದ ಸುಮಾರು 2-3 ತಿಂಗಳ ಹಿಂದೆ ರಸ್ತೆ ಕಾಮಗಾರಿ ಮಾಡುವ ವೇಳೆ ನೀರಿನ ಸಂಪರ್ಕದ ಮುಖ್ಯ ಪೈಪ್ ಹಾನಿಯಾದ ಪರಿಣಾಮ ನಮ್ಮ ಮನೆಗಳಿಗೆ ಬರಬೇಕಾದ ನೀರು ಚರಂಡಿ ಪೋಲಾಗುತ್ತಿದೆ. ಈ ಬಗ್ಗೆ ಪಂಚಾಯಿತಿಯವರಿಗೆ ತಿಳಿಸಿದ ಬಳಿಕ ಹಲವು ಬಾರಿ ಬಂದು ಪ್ರಯತ್ನ ಪಟ್ಟರೆ ಹೊರತು ಇನ್ನೂ ಸರಿಯಾಗಿ ದುರಸ್ತಿಯಾಗಿಲ್ಲ. ಅಲ್ಲದೆ ಅಕ್ಕಪಕ್ಕದವರ ನಲ್ಲಿಯಲ್ಲಿ ನೀರು ಹಿಡಿಯಲು ಹೋಗಿ ನಮ್ಮ ಮನೆಯಲ್ಲಿ ಮನಸ್ತಾಪ ಉಂಟಾಗಿ ಅತಿರೇಕದ ಜಗಳ ಕೂಡ ಸಂಭವಿಸಿದೆ. ನಮ್ಮಲ್ಲಿ ನಲ್ಲಿ ಸಂಪರ್ಕವಿದ್ರೂ ನೀರಿಗಾಗಿ ಬೇರೆಯವರೊಂದಿಗೆ ಜಗಳ ಮಾಡುತ್ತಾ ನೀರು ತರೋ ಸನ್ನಿವೇಶ ಎದುರಾಗುತ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ದುರಸ್ತಿ ಮಾಡಿಕೊಡಬೇಕೆಂದು ಸ್ಥಳೀಯರಾದ ಲತಾ, ಶೋಭಾ, ನಗೀನಾ ಮತ್ತು ಇನ್ನಿತರರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. HCN ನ್ಯೂಸ್ ಬೇಲೂರು. 3 ತಿಂಗಳಾಯ್ತು ನಮಗೆ ನೀರು ಬರದೆ. ಇದು ರೋಡ್ ಸರಿ ಮಾಡಕ್ಕಂತ ಬಂದಿದ್ರು. ರೋಡ್ ಸರಿ ಮಾಡೋತ್ತಿಗೆ ಪೈಪ್ ಹೊಡೆದೋಗಿದೆ. ನಾವು ಮೆಂಬರಿಗೂ ಹೇಳಾಯ್ತು, ಪಂಚಾಯತಿಗೂ ಹೇಳಾಯ್ತು, ಅರ್ಜಿ ಸಮೇತ ತಗೊಂಡೋಗಿ ಕೊಟ್ಟಿದ್ದೀವಿ. 3 ತಿಂಗಳಿಂದ ಈಗ 1 ವಾರ ಆಯ್ತು ಬಂದ್ರು. 3 ಕಡೆ ಚೆಕ್ ಮಾಡಿದ್ರು. ಈ ನೀರು ಎಲ್ಲೂ ಹೋಗಿದೆ ಅಂತ ಗೊತ್ತಿಲ್ಲ.
ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಈಗ ಇದುವರೆಗೂ ಬಂದಿಲ್ಲ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ. ದಿನಕ್ಕೆ ಒಂದ್ಸಲ ನೀರು ಬಿಡ್ತಾರೆ. ನಾವು ಬೇರೆ ಬೇರೆ ಮನೆಯಿಂದ, ನಮ್ಮ ಮನೆ ಟ್ಯಾಪ್ ಇದ್ರು ಬೇರೆ ಮನೆಗೆ ಪೈಪ್ ಹಾಕಿ ನಾವು ನೀರು ಹಿಡಿಯಬೇಕು, ಕುಡಿಯೋ ನೀರು. ಮತ್ತೆ ಬಾವಿಯಿಂದ ನೀರು ಹೊತ್ಕೋಬೇಕು. ಬಾವಿ ಇದೆ ಅಂತ ಸುಮ್ಮನಾಗ್ತಾರೆ. ನಿಮಗೆ ಬಾವಿ ಇದೆ ಅಲ್ವಾ ಅಂತ ಕಾರಣ ಕೊಡ್ತಾರೆ. ಯಾರಿಗೆ? ನಮ್ಮ ಮೆಂಬರ್ಗಳಿಗೆ. ನಮ್ಮ ಅಧ್ಯಕ್ಷರೇ ನಮಗೆ ಮೆಂಬರ್ ಆಗಿದ್ರು ಅವ್ರುಗಳು ಬರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರಿನಲ್ಲಿ ಅಪ್ರಾಪ್ತ ಬಾಲಕರ ಕೈಯಲ್ಲಿ ಬೈಕ್ ಚಾಲನೆ. ಇವರಿಗೆಲ್ಲ ಸಂಚಾರಿ ನಿಯಮದ ಪಾಲನೆ. ಅಪ್ರಾಪ್ತರ ಬೈಕ್ ಸವಾರಿ ನಿಲ್ಲಿಸದೆ ಪೊಲೀಸರ ನಿರ್ಲಕ್ಷ್ಯ. ಕಾರ್ಮಿಕ ಹಕ್ಕು ಕುಸಿತದ ವಿರುದ್ಧ ಸಿಐಟಿಯು ಗರಂ. ನಗರದಲ್ಲಿ ಕರಾಳ ಸಂಹಿತೆಗಳ ಪ್ರತಿದಹಿಸಿ ಸಿಐಟಿಯು ಪ್ರತಿಭಟನೆ. ಶ್ರಮಶಕ್ತಿ ನೀತಿ ವಿರೋಧಿಸಿ ನವೆಂಬರ್ 26ರಂದು ಪ್ರತಿಭಟನೆ. ಇಂದಿನ ಬದುಕಿನ ವೇಗ ಬದಲಾವಣೆ. ಗ್ರಾಮೀಣ ಬದುಕಿನ ಸತ್ವ ನಶಿಸುತ್ತಿದೆ. ಮಣ್ಣಿನ ಮೌಲ್ಯ ಮರೆಯುತ್ತಿದೆ ನವಯುಗ. ಬೇಸರ ವ್ಯಕ್ತಪಡಿಸಿದ ಜಿಲ್ಲಾ ಕಸಾಪ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.